ದರ್ಶನ್ ಹಾಗೂ ಉಮಾಪತಿ ನಡುವಿನ ಡೈಲಾಗ್ ವಾರ್ ಇನ್ನೂ ನಿಂತಿಲ್ಲ ಅನ್ನುವ ಹಾಗೆ ಕಾಣಿಸ್ತಿದೆ. ವರ್ಷದ ಹಿಂದೆ ತಗಡೆ ಅಂತ ಗುಮ್ಮಿದ್ದ ದಾಸನಿಗೆ ಇವತ್ತು ಕೂಡ ಉಮಾಪತಿ ಪಂಚ್ ಡೈಲಾಗ್ ಕೊಟ್ಟಿದ್ದಾರೆ. ಎಲ್ಲರೂ ಕೇಳ್ತಾರೆ, ಏನಪ್ಪ ಮಾಡ್ತೀಯಾ, ದೊಡ್ಡವ್ರನ್ನ ಎದುರಾಗ್ತಿದ್ಯಾ? ನಾನು ಎದುರಾಕಲ್ಲ, ನನ್ನವ್ರು ಎದುರಾಗ್ತಿರ್ತಾರೆ. ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರು ಎಚ್ಚರಿಕೆ ಕೊಡುವಂಥವ್ರು. ನೀವು ಆಯ್ಕೆ ಮಾಡಬೇಕಾಗ್ತದೆ, ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸಬೇಕು ಅಂತ. ಮುಗಿದಿಲ್ವಾ ಉಮಾಪತಿ ವರ್ಸಸ್ ಕಾಟೇರನ ಕಾಳಗ? ಜೈಲಿಗೆ ಹೋದವರು ನಶಿಸಿ ಹೋಗ್ತಾರೆ. ಕೌಂಟರ್ ಕೊಟ್ಟಿದ್ಯಾರಿಗೆ? ಉಮಾಪತಿ ಶ್ರೀನಿವಾಸ್ ಗೌಡ ಕನ್ನಡ ಸಿನಿಮಾ ರಂಗದ ಸ್ಟಾರ್ ಪ್ರೊಡ್ಯೂಸರ್. ದೊಡ್ಡ ದೊಡ್ಡ ಸಿನಿಮಾಗಳನ್ನ ನಿರ್ಮಾಣ ಮಾಡಿದ ಕೋಟಿ ಕುಬೇರ. ಅತ್ತೆ ಯಾಕೆ ಒಂದು ಕಾಲದಲ್ಲಿ ದರ್ಶನ್ರ ಕುಚಿಕು ಗೆಳೆಯ. ಹೀಗಾಗಿ ಟಿ ಗ್ಯಾಂಗ್ನಲ್ಲಿ ಉಮಾಪತಿ ಖಾಯಂ ಸದಸ್ಯರಾಗಿದ್ರು. ಇದೇ ಕಾರಣಕ್ಕೆ ದರ್ಶನ್ರ ರಾಬರ್ಟ್ ಸಿನಿಮಾಗೆ ಉಮಾಪತಿಯೇ ಹಣ ಹೂಡಿದ್ರು. ಆದ್ರೆ ದೋಸ್ತಿಗಳ ಮಧ್ಯೆಯೇ ಶುರುವಾದ ಆಸ್ತಿ ಹಣಕಾಸಿನ ಕಿತ್ತಾಟ ದುಶ್ಮನಿಗೆ ತಂದು ನಿಲ್ಸಿತ್ತು. ಕೊನೆಗೆ ಹೇಗಾದ್ರು ಅಂದ್ರೆ ಒಬ್ಬರ ಮುಖ ಕಂಡ್ರೆ ಇನ್ನೊಬ್ಬರು ಉರಿದು ಬೀಳ್ತಿದ್ರು. 10 ಕಾರ್ಯಕ್ರಮಗಳಲ್ಲಿ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ರು. ಇದೆಲ್ಲ ಮುಗೀತು ಅನ್ನೋ ಹೊತ್ತಲ್ಲೇ ಉಮಾಪತಿ ಪರೋಕ್ಷವಾಗಿ ಕಿಚ್ಚಾಯಿಸಿದ್ದಾರೆ. ಜೈಲಿಗೆ ಹೋದವರು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟವರು ನಶಿಸಿ ಹೋಗ್ತಾರೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರು ಎಚ್ಚರಿಕೆ ಕೊಡುವಂಥವ್ರು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹಲಗಡಿ ಕೊಪ್ಪದಲ್ಲಿ ಒಕ್ಕಲಿಗರ ಸಮುದಾಯ ಭವನ ಶಂಕುಸ್ಥಾಪನೆ ಕಾರ್ಯಕ್ರಮವಿತ್ತು. ಇದೇ ಕಾರ್ಯಕ್ರಮಕ್ಕೆ ಉಮಾಪತಿ ಮುಖ್ಯ ಅತಿಥಿಯಾಗಿ ಹೋಗಿದ್ರು. ಈ ವೇಳೆ ಮಾತನಾಡಿದ ಉಮಾಪತಿ ಮಾತಿಗೂ ಪಂಚ್ ಡೈಲಾಗ್ ಹೊಡೆದಿದ್ದಾರೆ. ಸುಮಾರು ಜನ ನನ್ನನ್ನ ಕೇಳ್ತಾರೆ, ನೀನು ದೊಡ್ಡವರನ್ನ ಎದುರು ಹಾಕೊಳ್ತೀಯಾ ಅಂತ. ಆದ್ರೆ ನಾನು ಯಾರನ್ನು ಎದುರು ಹಾಕೊಳ್ಳಲ್ಲ, ಅವರೇ ನನ್ನನ್ನ ಎದುರು ಹಾಕೊಳ್ತಾರೆ ಅಂತ ಪಂಚ್ ಡೈಲಾಗ್ ಹೊಡೆದಿದ್ದಾರೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಹೇಗಿರಬೇಕು ಅನ್ನೋದನ್ನ ಹೇಳ್ತಾ ಹೋದ ನಿರ್ಮಾಪಕ ಉಮಾಪತಿ ಜೈಲಿಗೆ ಹೋದವರು ಇನ್ನೊಬ್ಬರಿಗೆ ಕಾಟ ಕೊಡೋರು ನಶಿಸಿ ಹೋಗ್ತಾರೆ ಎಂದಿದ್ದಾರೆ. ಇದುವೇ ಈಗ ದೊಡ್ಡ ಸುದ್ದಿಯಾಗ್ತಿದೆ. ನಟ ದರ್ಶನ್ಗೆ ಉಮಾಪತಿ ಕೌಂಟರ್ ಕೊಟ್ರು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿದ್ದಾರೆ. ನಂಗೆಲ್ಲರೂ ಕೇಳ್ತಾರೆ, ಏನಪ್ಪ ಮಾಡ್ತೀಯಾ, ದೊಡ್ಡವ್ರನ್ನ ಎದುರಾಗ್ತಿದ್ಯಾ ಅಂತ. ನಾನು ಎದುರಾಕಲ್ಲ, ನನ್ನವ್ರು ಎದುರಾಗ್ತಿರ್ತಾರೆ. ಆಮೇಲೆ ದಿನದಿನಕ್ಕೂ ಒಂದು ತಲೆಯಲ್ಲಿ ಹಿಡ್ಕೋಬೇಕಾಗ್ತದೆ, ನಾವು ಗಟ್ಟಿಗಿದ್ದೀವಿ, ನಾವು ಮಾಡೋ ಕೆಲಸ ಒಳ್ಳೇದಾದ್ರೆ ನಾವು ಯಾರಿಗೂ ಭಯ ಬಿಡಬೇಕಾಗಿಲ್ಲ. ಯಾವುದೇ ಕಾರಣಕ್ಕೂ ನಾನು ಯಾವುದಕ್ಕೂ ಭಯ ಬಿಡಲ್ಲ. ನನ್ನ ಭಯ ಬಿಡಿಸುವಂತ ಶಕ್ತಿ ಯಾರಿಗೂ ಇಲ್ಲ. ಸರಿಯಾದ ದಾರಿಯಲ್ಲಿ ಸಂಪಾದನೆ ಮಾಡ್ತಾ ಇದ್ದೀನಿ. ಜೈಲಿಗೆ ಹೋಗುವಂಥವ್ರು ಅಥವಾ ಇನ್ನೊಬ್ಬರು ತೊಂದರೆ ಕೊಟ್ಟು ನಶಿಸಿ ಹೋಗುವಂಥವ್ರಲ್ಲ ಎಚ್ಚರಿಕೆ ಕೊಡುವಂಥವ್ರು. ನೀವು ಆಯ್ಕೆ ಮಾಡಬೇಕಾಗ್ತದೆ, ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೆಳೆಸಬೇಕು ಅಂತ. ದರ್ಶನ್ ಹಾಗೂ ಉಮಾಪತಿ ಮಧ್ಯೆ ಡೈಲಾಗ್ ವಾರ್ಗಳು ನಡೆದಿದ್ದೇ ಜಾಸ್ತಿ. ದರ್ಶನ್ ಜೈಲಿಗೆ ಹೋಗೋದಕ್ಕೂ ಮೊದಲು ಉಮಾಪತಿಗೆ ಮೇಲಿಂದ ಮೇಲೆ ಟಾಂಗ್ ಕೊಟ್ಟಿದ್ರು. ಅಯ್ಯೋ ತಗಡೆ, ಹೋಗ್ಬಂದು ನಮ್ಮ ಕೈಯಲ್ಲೇ ಯಾಕೆ ಗುಮ್ಮಿಸ್ಕೋತೀಯಾ ಅಂತ ಕಿಚ್ಚಾಯಿಸಿದ್ರು. ಎಲ್ಲಿಂದ ಶುರುವಾಗಿದ್ದ ಸೆಕೆಂಡ್ ವಾರ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಇದಾದ ಸ್ವಲ್ಪ ದಿನಕ್ಕೆ ನಟ ದರ್ಶನ್ ಜೈಲು ಸೇರಿದ್ರು. ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ನರಕ ಅನುಭವಿಸಿ ಬಂದಿದ್ರು. ಇದನ್ನೇ ಮುಂದಿಟ್ಕೊಂಡು ನಿರ್ಮಾಪಕ ಉಮಾಪತಿ ಬದುಕಿನ ಪಾಠ ಮಾಡಿದ್ರು. ಡೈಲಾಗ್ ನಲ್ಲೇ ದರ್ಶನ್ಗೆ ಡಿಚ್ಚಿ ಕೊಡೋ ಕೆಲಸ ಮಾಡಿದ್ರು. ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು. ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ನಾವೆಲ್ಲ ಬಹಳ ಚಿಕ್ಕವರು, ತಗಡುಗಳು, ನಾವು ಉತ್ತರ ಕೊಡೋಕ್ಕಾಗ್ತದ? ನೀವು ಹೇಳಿ. ಎಲ್ಲ ಬಡವ ನೀನು ಮಡಗ್ದಂಗಿರುವಂತಿದೀವಪ್ಪ. ಬಡವನ ಕೋಪ ದೌಡೆಗೆ ಮೂಲ ಅಂದಂಗೆ. ಯಾಕೆ ನಮ್ಮ ಕಡೆಯಿಂದ ಏನು ರಿಯಾಕ್ಷನ್ ಹೇಳಿ? ಒಟ್ನಲ್ಲಿ ಉಮಾಪತಿ ಹೇಳಿಕೆ ಸಖತ್ ಸೌಂಡ್ ಮಾಡ್ತು. ನಟ ದರ್ಶನ್ಗೆ ಮಾತಲ್ದೆ ಪಂಚ್ ಕೊಟ್ರು ಅಂತಾನೆ ವೈರಲ್ ಆಗ್ತಿದೆ. ಆದ್ರೆ ಉಮಾಪತಿ ಮಾತ್ರ ಈ ಬಗ್ಗೆ ಯಾವುದೇ ರಿಯಾಕ್ಟ್ ಮಾಡಿಲ್ಲ. ಎಲ್ಲರೂ ಕೇಳ್ತಾರೆ, ಏನಪ್ಪ ಮಾಡ್ತೀಯಾ, ದೊಡ್ಡವ್ರನ್ನ ಎದುರಾಗ್ತಿದ್ಯಾ? ನಾನು ಎದುರಾಕಲ್ಲ, ನನ್ನವ್ರು ಎದುರಾಗ್ತಿರ್ತಾರೆ. ದರ್ಶನ್ ನಾಯಕ್, ನ್ಯೂಸ್ 18 ಕಾರವಾರ. ಮಚ್ ಹಿಡಿದು ರೀಲ್ಸ್ ಮಾಡಿ ಅಬ್ಬರಿಸಿದ ರಜತ್ ಹಾಗೂ ವಿನಯ್ ದೂರ ಆದ್ರ ಅನ್ನೋ ಗುಲ್ಲೆದ್ದಿದೆ. ಜೈಲಿಗೆ ಹೋಗಿ ಬಂದಿದ್ದು ದೋಸ್ತಿಗಳ ಸ್ನೇಹಕ್ಕೆ ಬ್ರೇಕ್ ಬಿದ್ದ ಹಾಗೆ ಕಾಣಿಸ್ತಿದೆ. ಬಿಟ್ಟುಬಿಡು ಅಂತ ಅವಾಗಿಂದ ಸ್ವಲ್ಪ ಮಾತಾಡೋದು ಕಮ್ಮಿ ಮಾಡಿ. ಸ್ನೇಹಕ್ಕೆ ಕೊಳ್ಳಿ ಇಡ್ತಾ ದಾಸನ ಮಚ್ಚಿನ ರೀಲ್ಸ್. ವಿನಯ್ ಗೌಡ ರಜತ್ ದೋಸ್ತಿ ಮಧ್ಯೆ ಬಿರುಕು. ಅದೆಂತ ಗತ್ತು, ಅದೆಂತ ಆಕ್ಟಿಂಗ್. ಒಬ್ಬ ಬಿಗ್ ಬಾಸ್ ಗೂಳಿ, ಮತ್ತೊಬ್ಬ ಮದವೇರಿದ ಮದ್ದಾನೆ.
ದರ್ಶನ್ ಸಿನಿಮಾ ಮ್ಯೂಸಿಕ್ಗೆ ರೀಲ್ಸ್ ಮಾಡಿದ್ದೇ ಮಾಡಿತ್ತು. ಗ್ರಹಚಾರ ಅನ್ನೋದು ಹೆಗಲೇರಿ ಕೂತಿತ್ತು. ಹೀಗಾಗಿ ಇದೇ ರೀಲ್ಸ್ ಕೊನೆ. ಮತ್ಯಾವುದೇ ರೀಲ್ಸ್ ಮಾಡೋ ದುಸ್ಸಾಹಸಕ್ಕೆ ಕೈ ಹಾಕಿಲ್ಲ. ಯಾಕಂದ್ರೆ ರೀಲ್ಸ್ಗಾಗಿ ಮಚ್ಚು ಹಿಡಿದವರು ಖಾಕಿ ಕೈಯಲ್ಲಿ ಸಿಕ್ಕಿ ಹಣ್ಣುಗಾಯಿ ನೀರುಗಾಯಿಯಾಗಿದ್ರು. ಕೊನೆಗೆ ಪರಪ್ಪನ ಅಗ್ರಹಾರ ಚಲಿನ ದರ್ಶನವನ್ನೂ ಮಾಡ್ಕೊಂಡು ಬಂದ್ರು. ಇದೇ ಮಚ್ಚಿನ ರೀಲ್ಸ್ ಈಗ ಸ್ನೇಹಿತರ ಮಧ್ಯೆ ಕೊಳ್ಳಿ ಇಡ್ತಾ ಅನ್ನೋ ಅನುಮಾನ ಹುಟ್ಟಿಸ್ತಿದೆ. ಕಂಬಿ ಎಣಿಸೋವರೆಗೂ ದೋಸ್ತಿ ಆಗಿದ್ದವರು ಈಗ ದೂರ ದೂರ ಆದ್ರ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ. ಕರಿಯನ ಅವತಾರದಲ್ಲಿದ್ದವರು ಜೈಲು ಸೇರಿ ಹೊರಬಂದಿದ್ದಾಯ್ತು. ಕಾನೂನಿನ ಎಲ್ಲೆ ಮೀರಿದ್ರೆ ಏನಾಗುತ್ತೆ ಅನ್ನೋದನ್ನು ಅರಿತಿದ್ದಾಯ್ತು. ಆದ್ರೆ ಒಟ್ಟಾಗಿ ಮಾಡಿದ ಒಂದೇ ಒಂದು ರೀಲ್ಸ್ ಚಡ್ಡಿ ದೋಸ್ತುಗಳನ್ನೇ ದೂರ ಮಾಡಿದಂತಿದೆ. ಜೈಲಿಂದ ಹೊರ ಬಂದಿದ್ದೇ ಬಂದಿದ್ದು. ವಿನಯ್ ಗೌಡ ಹಾಗೂ ರಜತ್ ಅಂತರ ಕಾಯ್ದುಕೊಂಡಿದ್ದಾರೆ. ವಾರದ ಹಿಂದೆ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದ ವಿನಯ್ ಗೌಡ ಇನ್ಯಾವತ್ತೂ ರಜತ್ ಜೊತೆ ರೀಲ್ಸ್ ಮಾಡಲ್ಲ ಅಂದಿದ್ರು. ಇದಕ್ಕೀಗ ರಜತ್ ಬೇಸರ ವ್ಯಕ್ತಪಡಿಸಿದ್ದಾರೆ. ನಾನೇನು ಬಲವಂತವಾಗಿ ಕತ್ತು ಹಿಡ್ಕೊಂಡು ಬಂದು ರೀಲ್ಸ್ ಮಾಡಿಸಿಲ್ಲ. ನಾನು ರೀಲ್ಸ್ ಮಾಡೋಣ ಅಂದೆ, ವಿನಯ್ ಆಯ್ತು ಅಂತ ಮಾಡಿದ. ಆದ್ರೀಗ ವಿನಯ್ ನನ್ನ ಬಗ್ಗೆ ಮಾತನಾಡಿದ್ದು ಇಷ್ಟ ಆಗ್ಲಿಲ್ಲ. ಈಗ ಇಬ್ಬರ ನಡುವೆಯೂ ಮೊದಲಿಗಿಂತ ಮಾತಾಡೋದು ಕಮ್ಮಿ ಆಗಿದೆ ಎಂದಿದ್ದಾರೆ. ಇದನ್ನ ವಿನಯ್ ಮೇಲೆ ಎತ್ತಾಕಬೇಕು ಅನ್ನೋ ತಲೆನೋವು ಇಲ್ಲ ಇಂಟೆನ್ಷನ್ ನನಗಿಲ್ಲ. ನಾನು ಮಾಡ್ತೀಯ ಅಂತ ಕೇಳಿದೆ, ಮಾಡ್ತೀನಿ ಅಂದ. ಮಾಡಿದ್ವಿ, ಅಪ್ಲೋಡ್ ಮಾಡಿದ್ವಿ, ಮುಗಿದೋಯ್ತು. ಬಟ್ ಅದು ನಾನೇನು ಕುತ್ಗೆಡ್ಕೊಂಬಂದು ನೀನು ಮಾಡಲೇಬೇಕು ಅಂತ ಏನು ಎದುರಿಸಿರಲಿಲ್ಲ. ಇನ್ಯಾರು ಇಂಟೆನ್ಷನ್ನಾಗಿ ಮಾಡಿಲ್ಲ, ಇಲ್ಲ ನಿನ್ನ ಕೆಳಗೆ ಹಾಕಲೇಬೇಕು ಅನ್ನೋ ಇಂಟೆನ್ಷನ್ ನನಗಿಲ್ಲ, ಇಲ್ಲ ನಿನ್ನ ಹೆಸರು ಹಾಳು ಮಾಡಬೇಕು ಅನ್ನೋ ಇಂಟೆನ್ಷನ್ ನನಗಿಲ್ಲ. ಮಾಡಿದ್ವಿ, ತಪ್ಪಾಗಿದೆ, ಮುಗಿದೋಯ್ತು, ಬಿಟ್ಟುಬಿಡು ಅಂತ. ಆವಾಗಿಂದ ಸ್ವಲ್ಪ ಮಾತಾಡೋದು ಕಮ್ಮಿ ಮಾಡ್ದೆ. ಜೈಲಲ್ಲಿ ಎಂತೆಂಥವ್ರನ್ನೋ ನೋಡಿದೆ. ಸತ್ಯ ಬಿಚ್ಚಿಟ್ಟ ರಜತ್. ನ್ಯೂಸ್ 18 ಜೊತೆ ಮನಬಿಚ್ಚಿ ಮಾತಾಡಿದ ರಜತ್ ಒಂದಿಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ರಿಯಾಲಿಟಿ ಶೋನಲ್ಲಿ ಬಳಸಿದ ಮಚ್ಚನ್ನೇ ನಾವು ಬಳಸಿದ್ದು. ರಿಯಾಲಿಟಿ ಶೋಗಳಲ್ಲಿ ಫೈಬರ್ ಮಚ್ಚನ್ನೇ ಬಳಸೋದು. ಅದೇ ರೀತಿಯ 3-4 ಮಚ್ಚುಗಳಿವೆ. ಹೀಗಾಗಿ ಕನ್ಫ್ಯೂಸ್ ಆಗಿ ಬೇರೆ ಮಚ್ಚು ಕೊಟ್ಟಿದ್ದಾರೆ. ಈ ಕೇಸ್ನಿಂದ ನಾನು ವೈಯಕ್ತಿಕವಾಗಿ ಬದಲಾಗಿದ್ದೇನೆ. ಜೈಲಿಗೆ ಹೋದಾಗ ಎಂತಿಂಥ ಜನರನ್ನ ನೋಡ್ಬಿಟ್ಟೆ. ಬಿಗ್ ಬಾಸ್ ಸ್ಪರ್ಧಿಗಳಾದ ಚೈತ್ರ, ಮೋಕ್ಷಿತಾ ಫೋನ್ ಮಾಡಿ ಧೈರ್ಯ ಹೇಳಿದ್ರು. ದಯವಿಟ್ಟು ಯಾರೂ ಕೂಡ ಈ ರೀತಿ ತಪ್ಪು ಮಾಡಬೇಡಿ ಎಂದಿದ್ದಾರೆ. ದೊಡ್ಡ ಇಶ್ಯೂ ಆಗುತ್ತೆ ಅಂತಲೂ ಗೊತ್ತಿರಲಿಲ್ಲ. ಗೊತ್ತಿದ್ರೆ ಯಾವನ್ ಸರ್ ಮಾಡ್ತಾನೆ, ಗೊತ್ತಿರಲಿಲ್ಲ ನಮಗೆ. ಸೊ ಅದು ಆರ್ಮ್ಸ್ ಆ್ಯಕ್ಟ್ ಅಂತ ಇದೆ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಅದಕ್ಕೆ ಇಷ್ಟು ಶಿಕ್ಷೆ ಇದೆ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಇದು ಸೀರಿಯಸ್ಸು ಮ್ಯಾಟ್ರ್ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಬಟ್ ಇದು ಇಷ್ಟು ದೊಡ್ಡ ಇಶ್ಯೂ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇದ್ರ ಮೂಲಕ ಹೇಳೋದೇನು ಅಂದರೆ, ನಮ್ಮನ್ನ ಪ್ರೀತಿಸೋರು ಯಾರು ಈ ಥರ ವಿಷಯನ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಾವು ಆಗಲೇ ಒಂದು ಸತಿ ಹೋಗಿ ಬಂದಾಯ್ತು ಒಳಗೆ. ನೀವು ಯಾರು ಅಂತ ಜಾಗಕ್ಕೆ ಹೋಗೋದು ಬೇಡ ಅಂತ ಮನಸ್ಪೂರ್ವಕವಾಗಿ ಬೇಡ್ಕೊತಾ ಇದ್ದೀವಿ. ಒಟ್ನಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ರಜತ್ ತಮ್ಮ ತಪ್ಪನ್ನ ತಿದ್ಕೊಂಡಿದ್ದಾರೆ. ಆದ್ರೆ ಒಂದೇ ಒಂದು ರೀಲ್ಸ್ ವಿನಯ್ ಹಾಗೂ ರಜತ್ ಸ್ನೇಹಕ್ಕೆ ಕೊಳ್ಳಿ ಇಡ್ತಾ ಅನ್ನೋದೇ ಅನುಮಾನ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಶಾಸಕ ಯತ್ನಾಳ್ಗೆ ಮೇಲಿಂದ ಮೇಲೆ ಬೆದರಿಕೆ ಬರುವುದಕ್ಕೆ ಶುರುವಾಗಿದೆ. ನಿನ್ನೆಯಷ್ಟೇ ಆಡಿಯೋ ಬಾಂಬ್ ಒಂದು ಸ್ಫೋಟವಾಗಿತ್ತು. ಇದರ ಬೆನ್ನಲ್ಲೇ ಮತ್ತೊಬ್ಬ ವಿಡಿಯೋ ಬಾಂಬ್ ಅನ್ನ ಹಾಕಿದ್ದಾನೆ. 15 तारीख को बीजापुर बंद। और रही बात यत्नाल का फाइनल डे या उसका सर तन से जुदा होना। का एमएलए बसनगौड़ा पाटिल यत्नाल प्यारे नबी की शान में गुस्ताखी की है। गुस्ताखी नबी की एक ही सजा, सर तन से जुदा। ಯತ್ನಾಳ್ಗೆ ಸ್ಕೆಚ್, ಮೇಲಿಂದ ಮೇಲೆ ವಾರ್ನಿಂಗ್. ನಿನ್ನೆ ಆಡಿಯೋ, ಇವತ್ತು ವಿಡಿಯೋ ಬಾಂಬ್. ಅದ್ಯಾಕೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರ ಟೈಮೇ ಸರಿಯಿಲ್ಲ ಅನ್ಸ್ತಿದೆ. ಬಿಜೆಪಿಯಿಂದ 6 ವರ್ಷ ಉಚ್ಚಾಟನೆ ಆಗ್ತಿದ್ದಂತೆ ಒಬ್ಬಂಟಿಯಾಗಿದ್ದಾರೆ. ಜೊತೆಗಿದ್ದವರು ಅಂತರ ಕಾಯ್ದುಕೊಳ್ತಿದ್ದಾರೆ. ಪಕ್ಷವೇ ತಾಯಿ ಅಂತಿದ್ದ ಯತ್ನಾಳ್ರನ್ನ ಪಕ್ಷವೇ ಕಿಕ್ಔಟ್ ಮಾಡಿದೆ. ಇದರ ಬೆನ್ನಲ್ಲೇ ಈಗ ಮೇಲಿಂದ ಮೇಲೆ ಬೆದರಿಕೆ ಆಡಿಯೋ, ವಿಡಿಯೋಗಳು ಹೊರಬೀಳ್ತಿವೆ. ನಿನ್ನೆಯಷ್ಟೇ ಯತ್ನಾಳ್ರನ್ನ ಮುಗಿಸ್ಬೇಕು ಅನ್ನೋ ಆಡಿಯೋ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಈಗ ಮತ್ತೊಬ್ಬ ಎಚ್ಚರಿಕೆಯ ವಿಡಿಯೋ ವೈರಲ್ ಮಾಡಿದ್ದಾನೆ. ಕಳೆದ ವಾರ ಹುಬ್ಬಳ್ಳಿಯ ಬಾಣಿ ಓಣಿಯಲ್ಲಿ ನಡೆದಿದ್ದ ರಾಮನವಮಿ ಉತ್ಸವದಲ್ಲಿ ಯತ್ನಾಳ್ ಅಬ್ಬರದ ಭಾಷಣ ಮಾಡಿದ್ರು. ಈ ವೇಳೆ ಠಾಕ್ರೆ ಮನೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ದಾರೆ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಇದು ಮುಸ್ಲಿಮರನ್ನ ಕೆರಳುವಂತೆ ಮಾಡಿದೆ. ನಮ್ಮ ಧರ್ಮ ಗುರುವಿಗೆ ಅವಮಾನ ಮಾಡಿದ್ದಾರೆ ಅಂತ ರೊಚ್ಚಿಗೆದ್ದಿದ್ದಾರೆ. ಇದೇ ಆಕ್ರೋಶದಲ್ಲಿ ನಿನ್ನೆ ಆಡಿಯೋವೊಂದನ್ನ ವೈರಲ್ ಮಾಡಿದ್ರು. ಏಪ್ರಿಲ್ 15ಕ್ಕೆ ಯತ್ನಾಳ್ ಲಾಸ್ಟ್ ಡೇ, ಒಂದು ಬಂಧಿಸಬೇಕು, ಇಲ್ಲ ದೇಹದಿಂದ ರುಂಡ ಬೇರೆಯಾಗಬೇಕು ಅಂತ ಮಾತನಾಡಿದ್ರು. ಇದರ ಬೆನ್ನಲ್ಲೇ ಇವತ್ತು ಕೂಡ ಬಿಜಾಪುರ ಫೌಂಡೇಶನ್ ಹೆಸರಿನಲ್ಲಿ ಸೋಹೇಲ್ ಅನ್ನೋ ಯುವಕ ವಿಡಿಯೋವೊಂದನ್ನ ಹರಿಬಿಟ್ಟಿದ್ದಾನೆ. जो बीजापुर का एमएलए बसनगौड़ा पाटिल यत्नाल, इसने हमारे प्यारे नबी की शान में गुस्ताखी की है. किसी भी हाल पर हमें ये बर्दाश्त नहीं है.
इस नापाक सुअर को जल्द से जल्द अरेस्ट किया जाए। गुस्ताखी नबी की एक ही सजा, सर तन से जुदा। ಯತ್ನಾಳ್ ವಿರುದ್ಧದ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಮುಸ್ಲಿಂ ಮುಖಂಡರು ಸುದ್ದಿಗೋಷ್ಠಿ ನಡೆಸಿದ್ರು. ಇಂಥ ವಿಡಿಯೋಗಳನ್ನ ನಾವು ಬೆಂಬಲಿಸಲ್ಲ. ಸಭೆ ಆಗಿದ್ದು ನಿಜ, ಆದ್ರೆ ಯಾವ ಹೋರಾಟದ ಬಗ್ಗೆ ನಿರ್ಧರಿಸಿಲ್ಲ. ಸುಳ್ಳು ವಿಡಿಯೋ ಮಾಡಿದವರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ವಿಡಿಯೋ ವೈರಲ್ ಮಾಡಾಕತ್ತಾರ 15 ತಾರೀಕದ ಇದು ಅದಂತ. ಒಬ್ಬಿಬ್ರು ಬಿಜೆಪಿದೊಳಗೂ ಕಿಡಿಗೇಡಿ ಅದಾರ. ಇದು ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಯಾರು ಮಾಡ್ಯಾರ ಅವ್ರಿಗೆ ನಾವು ಕ್ರಮ ತಗೊಳ್ಲಿಕ್ಕತ್ತೀವಿ. ಒಟ್ನಲ್ಲಿ ಮೇಲಿಂದ ಮೇಲೆ ಯತ್ನಾಳ್ಗೆ ಕಂಟಕ ಕಾಡ್ತಿದ್ದು ರೆಬಲ್ ನಾಯಕ ಅನ್ನೋ ಬಿರುದೇ ಸಂಕಷ್ಟಕ್ಕೂ ದೂಡಿದಂತೆ ಕಾಣಿಸ್ತಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಮಲಯಾಳಿ ಸಿನಿಮಾ ಚಿತ್ರೀಕರಣಕ್ಕೆ ಅನುಮತಿ ಕೊಟ್ಟಿದ್ದಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮುಜರಾಯಿ ಇಲಾಖೆಗೆ ಸೇರಿದ ಜಾಗಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅನುಮತಿ ಕೊಟ್ಟು ಪೇಚಿಗೆ ಸಿಲುಕಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂದ್ರೆ ಕರ್ನಾಟಕದ ಊಟಿ ಅಂತಾನೆ ಫೇಮಸ್. ಹಚ್ಚ ಹಸುರಿನ ಮಧ್ಯೆ ತಂಗಾಳಿಯಂತೆ ಸುಳಿದು ಬರೋ ಮಂಜಿಗೆ ಮಂತ್ರ ಮುಗ್ಧರಾಗದ ಪ್ರವಾಸಿಗರೇ ಇಲ್ಲ. ಅದರಲ್ಲೂ ಹುಲಿಗಳ ಆವಾಸ ಸ್ಥಾನ ಆಗಿರೋದ್ರಿಂದ ಹೆಜ್ಜೆ ಹೆಜ್ಜೆಗೂ ಕಟ್ಟುನಿಟ್ಟು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಯಾವುದೇ ಚಟುವಟಿಕೆ ನಡೆಸುವಂತಿಲ್ಲ. ಆದರೆ 4-5 ದಿನದ ಹಿಂದೆ ಮಲಯಾಳಂ ಸಿನಿಮಾ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟಿದ್ದು ದೊಡ್ಡ ಸುದ್ದಿಯಾಗಿತ್ತು. ಕೊನೆಗೆ ಅನುಮತಿ ಪಡೆದೇ ಚಿತ್ರೀಕರಣ ಮಾಡಿದ್ರು ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸ್ಪಷ್ಟನೆ ನೀಡಿದ್ರು. ಆದರೆ ಅಂದು ಪರ್ಮಿಷನ್ ಕೊಟ್ಟಿದ್ದ ಅರಣ್ಯ ಅಧಿಕಾರಿಗಳಿಗೆ ಈಗ ಹೊಸ ತಲೆಬಿಸಿ ಶುರುವಾಗಿದೆ. ಕಳೆದ 1 ವಾರದಿಂದ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಮಲಯಾಳಂ ಮೂವಿ ಶೂಟಿಂಗ್ ನಡೀತಿತ್ತು. ಈ ವಿಷಯ ಗೊತ್ತಾಗ್ತಿದ್ದಂತೆ ಸ್ಥಳೀಯ ರೈತರು ದಂಗೆ ಎದ್ದಿದ್ರು. ವಿವಾದ ದೊಡ್ಡದಾಗ್ತಿದ್ದಂತೆ ಅರಣ್ಯದ ಅಧಿಕಾರಿಗಳು ರಾತ್ರೋರಾತ್ರಿ ಅನುಮತಿ ಪತ್ರ ಸೃಷ್ಟಿಸಿದ್ರು. ಆದ್ರೆ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದೆ. ಹೀಗಾಗಿ ಅನುಮತಿ ಪತ್ರ ನೀಡೋದಕ್ಕೂ ಮೊದಲು ಮುಜರಾಯಿ ಇಲಾಖೆ ಅನುಮತಿ ಜೊತೆಗೆ ಎನ್ಒಸಿ ಪಡೆಯಬೇಕು. ಇಲ್ಲ ಮುಖ್ಯ ವನ್ಯಜೀವಿ ಪರಿಪಾಲಕರು ಪರ್ಮಿಷನ್ ಕೊಡಬೇಕು. ಆದ್ರಿಲ್ಲಿ ಯಾರ ಅನುಮತಿಯೂ ಪಡೆದಿಲ್ಲ. ಅರಣ್ಯ ಇಲಾಖೆಯ ಅಧೀನ ಕಾರ್ಯದರ್ಶಿಯೇ ಅನುಮತಿ ನೀಡಿದ್ರು. ಇದೇ ಈಗ 10 ಅನುಮಾನಕ್ಕೆ ಕಾರಣವಾಗಿರೋದು. ಅದು ಮುಜರಾಯಿ ಇಲಾಖೆಗೆ ಸೇರಿದಂಥದ್ದು. ಮುಜರಾಯಿ ಇಲಾಖೆಗೆ ಇವ್ರು ಯಾಕೆ ಪರ್ಮಿಷನ್ ಕೊಟ್ಟರು ಅಂತಂತ ನಾವು DC ಅವ್ರನ್ನ ಕೇಳಿದ್ವಿ. ಅದಕ್ಕೆ ಇದು ನನ್ನ ಗಮನಕ್ಕೆ ಬಂದಿಲ್ಲ. ನಾನು ಇದನ್ನೀಗ ನೋಟಿಸ್ ಇಶ್ಯೂ ಮಾಡಿ 1 ವಾರದೊಳಗಡೆ ಇವ್ರ ಮೇಲೆ ಕ್ರಮ ಜರುಗಿಸ್ತೀನಿ ಅಂತಂತ ಒಪ್ಕೊಂಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದ ಸ್ಥಳೀಯರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಅನುಮತಿ ಕೊಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ವರದಿ ನೀಡುವಂತೆ ಗುಂಡ್ಲುಪೇಟೆ ತಹಶೀಲ್ದಾರ್ಗೆ ಸೂಚನೆ ನೀಡಿದ್ದಾರೆ. ನಾನು ತಹಸೀಲ್ದಾರ್ಗೆ ಒಂದು ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದ್ದೀನಿ. ಏನೇನಾಯಿತು, ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ, ವೆದರ್ ತಹಸೀಲ್ದಾರ್ ಅವರಿಗೆ ಮೊದಲೇ ಇನ್ಫಾರ್ಮೇಷನ್ ಬಂದಿದೆಯಾ, ಈವನ್ DCಗೆ ಹೇಳಿದ್ರು ಕೂಡ ಅಟ್ಲೀಸ್ಟ್ ತಹಸೀಲ್ದಾರ್ಗೆ ಜನರಲಿ ಗಮನಕ್ಕೆ ತಂದೆ ಮಾಡಬೇಕಾಗುತ್ತೆ. ಸೊ ತಹಸೀಲ್ದಾರ್ ಅವರು ಇಲ್ಲ, ಅವರು ಪ್ರತಿಭಟನೆ ಮಾಡ್ತಿದ್ದರಿಂದ ಅವರು ಕೂಡ ಶೂಟಿಂಗ್ನವರು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಮಲಯಾಳಂ ಸಿನಿಮಾದ ಶೂಟಿಂಗಿಗೆ ದೊಡ್ಡವರ ಒತ್ತಡ ಇದ್ದಂತೆ ಕಾಣ್ತಿದೆ. ತಪ್ಪು ಮುಚ್ಚಿಕೊಳ್ಳೋದಕ್ಕೆ ಅನುಮತಿ ಕೊಟ್ಟ ಅರಣ್ಯ ಅಧಿಕಾರಿಗಳಿಗೂ ನಡುಕ ಶುರುವಾಗಿರುವುದು ಸುಳ್ಳಲ್ಲ. SM ನಂದೇಶ್, ನ್ಯೂಸ್ 18, ಚಾಮರಾಜನಗರ. ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ಕನ್ನಡ ನಾಡಿಯನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.